ದೊಡ್ಡದಾಗಿ ಬೆಳೀತಿದೆ. ತುಂಬಾ ವರ್ಷಗಳಿಂದ ನಿವೇಶನಗಳು ಕೊಟ್ಟಿಲ್ಲ ನಗರಸಭೆ. ಇತ್ತೀಚೆಗೆ ಸಮೇತ ಸಿಎಂ ಕಾರ್ಯಕ್ರಮದಲ್ಲಿ ಇದೇ ಚರ್ಚೆ ಆಯಿತು. ಯಾಕಂದ್ರೆ ನಗರದಲ್ಲಿ ಜಾಗ ಗುರುತಿಸಿದ್ದಾರೆ ನಗರಸಭೆಯಿಂದ, ಬಟ್ ಅವ್ರಿಗೆ ನಿವೇಶನಗಳ ಪತ್ರ ಹಂಚಿಕೆ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮಾನ್ಯ ಶಿರಾ ಶಾಸಕರು ಶ್ರೀ ಜಯಚಂದ್ರ ಸರ್ ಅವರು ಕಳೆದ ವಾರ ಒಂದು ಸಭೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಶಿರಾ ತಾಲೂಕು ರೂರಲಲ್ಲಿ ಮತ್ತು ಸಿಟಿಯಲ್ಲಿ ಏನೇನು ನಿವೇಶನಕ್ಕೆ ಆಶ್ರಯಕ್ಕೆ ಈಗಾಗಲೇ ಜಾಗ ಗುರುತು ಮಾಡಿ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿದ್ದೀವಿ ಗ್ರಾಮ ಪಂಚಾಯತಿಗೆ, ಅದನ್ನು ಸೈಟ್ಸ್ ಡೆವಲಪ್ ಕೊಡಲಿಕ್ಕೆ. ಮತ್ತು ವಿಶೇಷವಾಗಿ ಇವತ್ತು ನಾನು ಇಲ್ಲಿ ಬಂದಿರುವುದು ನಮ್ಮ ಶಿರಾ ನಗರಸಭೆ CMCಯಲ್ಲಿ ಸುಮಾರು ಒಂದು 160 ಎಕರೆ ಜಮೀನು ಈಗಾಗಲೇ ನಗರಸಭೆ ವಶದಲ್ಲಿ ಇದೆ ಅಂತ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ. ಮತ್ತು ನಮ್ಮ CMC ಅಧ್ಯಕ್ಷರು ಕೂಡ ಮತ್ತು ನಮ್ಮ ತಹಸೀಲ್ದಾರ್ ಶಿರಾ, PDDUDC ತುಮಕೂರಿಂದ ಬಂದಿದ್ದಾರೆ, ಮತ್ತು ನಮ್ಮ ಕಮಿಷನರ್ ಕೂಡ ಇದ್ದಾರೆ. ಸೊ ಇದು ವಿಶೇಷವಾಗಿ ಈ ಒಂದು ತಿಂಗಳ ಒಳಗಾಗಿ ಏನೇನು ಜಾಗ ನಮಗೆ ಹಸ್ತಾಂತರ ಆಗಿದೆ ಅದನ್ನು ಫಸ್ಟು ಬೌಂಡ್ರಿ ಫಿಕ್ಸ್ ಮಾಡಿ, ಅದರಲ್ಲಿ ಏನು ಬೇಸಿಕ್ ಡೆವಲಪ್ಮೆಂಟ್ ವರ್ಕ್ಸ್, ಸಮತಟ್ಟು ಮಾಡುವುದು, ಬೌಂಡ್ರಿ ಫಿಕ್ಸ್ ಮಾಡುವುದು, ಪ್ಲಾಟ್ಸ್, ಬೇಸಿಕ್ ಡೆವಲಪ್ಮೆಂಟ್ ವರ್ಕ್ಸ್. ಆ ಡೆವಲಪ್ಮೆಂಟ್ ವರ್ಕ್ಸ್ಗೆ ಈಗಾಗಲೇ ಫಂಡ್ ಕೂಡ ಇದೆ CMC ಹತ್ರ. ಸೊ ಅದನ್ನು ಮಾಡಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಆಯ್ಕೆ ಮಾಡಿ RGHCLಗೆ ಕಳಿಸೋದು ಅಂತ ನಾವು ಮಾನ್ಯ ಶಾಸಕರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಪ್ರಕಾರ ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ ಈಗ ಅವರು ವಿಶೇಷವಾಗಿ ಹೇಳಿರೋದು ಏನಂತ ಹೇಳಿದ್ರೆ, 1 ತಿಂಗಳ ಒಳಗಾಗಿ ಒಂದು ತ್ವರಿತಗತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಎಲ್ಲಿ ನಮಗೆ ಬಾಟಲ್ ನೆಕ್ಸ್ ಬರುತ್ತೆ, ಎಲ್ಲಿ ಇಶ್ಯೂಸ್ ಬರಬಹುದು ಅಂತ ನೋಡಿಕೊಂಡು ನಾವು ಮಾಡ್ತಾಯಿದ್ದೀವಿ. ಸೊ ಇವತ್ತು ನಾವು ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಒಂದು 2-3 ಸರ್ವೆ ನಂಬರ್ಸಲ್ಲಿ ನಮಗೆ ಒಂದೇ ಜಾಗದಲ್ಲಿ 9 ಎಕರೆ ಸಿಗುತ್ತೆ. ಸುಮಾರು ಒಂದು 1,800 to 2,000 ಸೈಟ್ಸ್ ಅಲ್ಲಿ ಮಾಡ್ಬೋದು. ಸೊ ಅಲ್ಲಿ ನೋಡಿಕೊಂಡು, ಮತ್ತು ಇಲ್ಲಿ ಕೂಡ ಸ್ಲಮ್ ಬೋರ್ಡಿಂದ ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ. ಸೊ ಇದು ಕೂಡ ಇನ್ನೂ ಒಂದು 1 ತಿಂಗಳು 3 ತಿಂಗಳ ಒಳಗಾಗಿ ಕೊಡಬಹುದಾ ಅಂತ ಒಂದು ಚೆಕ್ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಇದೆಲ್ಲ ಸುಮಾರು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ ಈ ಒಂದು ಕೆಲಸಗಳು. ಈಗ ಒಂದು ಅಂತಿಮಗೊಳಿಸೋಕ್ಕಾಗುತ್ತಾ ಅಂತ ನಾವೆಲ್ಲರೂ ಆಫೀಸರ್ಸ್ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ, ಅಂಡರ್ ದ ಲೀಡರ್ಶಿಪ್ ಆಫ್ Honorable MLA ಆ್ಯಂಡ್ ಆಲ್ಸೋ ದಿ ಅಧ್ಯಕ್ಷ ಆಫ್ ದಿ CMC. ಸೊ ಎಲ್ಲರೂ ಸಹಕಾರದಿಂದ ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ತುಂಬಾ ದಿನ ಅಧಿಕಾರಿಗಳು ಬಂದಿದ್ದಾರೆ, ನಗರಸಭೆ ಆಗಿರ್ಬೋದು, ಅಧಿಕಾರಿಗಳು ತುಂಬಾ ಜನರಿಂದ ಜನಗಳು ಕನಸಿಟ್ಕೊಂಡಿದ್ದಾರೆ. ಇದು ತುಂಬಾ ವರ್ಷಗಳಿಂದ ನೆನೆಗೋದಿಗೆ ಬಿಟ್ಟಿದೆ. ಇದಕ್ಕೆ ಮನೆಗಳು ಅಷ್ಟೇ ಸುಮಾರು ವರ್ಷಗಳಾಗಿದೆ. ದಯವಿಟ್ಟು ಈ ನಿಮ್ಮ ಫೀಲ್ಡಲ್ಲಿ ಆದರೂ ತುಂಬ ಆಯಿತು, ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಶಿರಾ ತಾಲೂಕಲ್ಲಿ ನಾವು ತಾಲೂಕು ಹಾಸ್ಪಿಟಲ್ ಭೇಟಿ ಮಾಡಿದ್ದೀವಿ. ಸ್ವಲ್ಪ ಬೇಸಿಕ್ ಸ್ವಚ್ಛತೆ ಬಗ್ಗೆ ಮತ್ತು ಏನು ಪ್ರೋಟೋಕಾಲ್ ಇದೆ ಅದನ್ನು ಮಾಡ್ತಿದ್ದಾರಾ ಅಂತ ನೋಡಲಿಕ್ಕೆ ನಾವು ಬಂದಿದ್ದೀವಿ. ಈಗ ಈ ಡೇ ಕೇರ್ ಡಿಪಾರ್ಟ್ಮೆಂಟಲ್ಲಿ ನಾವು ನೋಡಿದ್ದೀವಿ, ಯೂಸ್ಡ್ ನೀಡಲ್ಸನ್ನು ಹಾಗೆ ಇಟ್ಕೊಂಡಿದ್ದಾರೆ ಇನ್ಸೈಡ್ ದ ಬಾಟಲ್ಸ್. ಸೊ ಅದನ್ನು ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ, ಯೂಸ್ಡ್ ನೀಡಲ್ಸನ್ನು ಇಮಿಡಿಯೇಟ್ಲಿ ಡಿಸ್ಪೋಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಏನಾದರೂ ಕಾಯಿಲೆಗಳು ಬೇರೆಯವರಿಗೆಲ್ಲ ಹರಡುತ್ತೆ ಅಂತ ಹೇಳಿ ಈಗ AMO ಅವರು, THO ಅವರು ಎಲ್ಲರಿಗೂ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಸೆಂಟರ್ಸಲ್ಲಿ PHC ಸಬ್ ಸೆಂಟರ್ಸು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟ್ಲಲ್ಲಿ ಕೂಡ ಈ ಡಿಸ್ಪೋಸಬಲ್ ನೀಡಲ್ಸು ಒಂದ್ಸರಿ ಒಬ್ಬರು ಪೇಷಂಟ್ಗೆ ಯೂಸ್ ಮಾಡಿದರೆ ತಕ್ಷಣ ಅದನ್ನು ಏನು ಪ್ರೋಟೋಕಾಲ್ ಇದೆ ಅದು ಪ್ರಕಾರ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಮತ್ತು ಇಲ್ಲಿ ಈ ಶಿರಾ ತಾಲೂಕಲ್ಲಿ ಸ್ಪೆಷಲಾಗಿ ಸ್ಪೆಷಾಲಿಟಿ ಡಾಕ್ಟರ್ಸ್ ಸುಮಾರು ಜನನು ನಾವು ನೋಡಿದ್ದೀವಿ. ಈಗ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದರು, ಮತ್ತು ಪೀಡಿಯಾಟ್ರಿಷಿಯನ್ ಇದ್ದರು, ಆಮೇಲೆ ಆರ್ಥೋಪೆಡಿಷಿಯನ್ ಇದ್ದರು, ಮತ್ತು ಎಕ್ಸ್ರೇ ಮೆಷಿನ್ಸ್ ಸರಿಯಾಗಿ ಕೆಲಸ ಆಗ್ತಾಯಿದೆ. ಸೊ ಹಾಗಾಗಿ ಆ ಯೂನಿಟ್ ಸರಿಯಾಗಿ ಕೆಲಸ ಆಗ್ತಾಯಿದೆ. ಮತ್ತು ಈ ಡಯಾಲಿಸಿಸ್ ಸೆಂಟರ್ ಕೂಡ ನಾವು ನೋಡಿದ್ದೀವಿ, ಒಂದು 4 ಜನ ಅಲ್ಲಿ ಡಯಾಲಿಸಿಸ್ ಈಗ ಮಾಡ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಒಬ್ಬ ಅಮ್ಮ ಬಂದು ಮಾಡ್ತಿದ್ದಾರೆ. ಅಲ್ಲಿ ಕೂಡ AC ಯೂನಿಟ್ಸು ಬಂದಿದೆ, ಬಟ್ ಇನ್ಸ್ಟಾಲ್ ಮಾಡಿಲ್ಲ. ಅದು AMOಗೆ ಮತ್ತು THOಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಇವತ್ತೇ ಅದನ್ನು ಇನ್ಸ್ಟಾಲೇಷನ್ ಮಾಡಿ ಅಂತ. ಬಿಕಾಸ್ ಅಲ್ಲಿ ಬಂದು ಡಯಾಲಿಸಿಸ್ ಮಾಡೋರೆ ತೀರಾ ಒಂದು ಪೇಯ್ನಲ್ಲಿ ಇರ್ತಾರೆ. ಅಟ್ಲೀಸ್ಟ್ ಸ್ವಲ್ಪ AC ಇದ್ದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿ ಇದೆ. ಮತ್ತು AC ಬಂದಿದೆ, ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಅರ್ಧ ಗಂಟೆ ಆಗುತ್ತೆ, ಬೇಗ ಮಾಡಿಸಿ ಅಂತ ಅದು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಟ್ರಾಮಾ ಕೇರ್ ಸೆಂಟರ್ ಕೂಡ ನೀಟಾಗಿ ಅವರು ಮೇಂಟೈನ್ ಮಾಡಿದ್ದಾರೆ, ಟಾಯ್ಲೆಟ್ಸ್ ಎಲ್ಲ ಕೂಡ ನೀಟಾಗಿ ಇದೆ. ಮತ್ತು ಇದು ಇಲ್ಲದೆ ನಾವು ಹಾಸ್ಟೆಲ್ಸ್ಗಳು ಕೂಡ ನಾವು ವಿಸಿಟ್ ಮಾಡಿದ್ದೀವಿ. ಹಾಸ್ಟೆಲ್ಸಲ್ಲಿ ಕೂಡ ಕೆಲವು ಹಾಸ್ಟೆಲ್ಸ್ ಏನು 20 ವರ್ಷಕ್ಕಿಂತ ಹೆಚ್ಚು ವರ್ಷ ಆಗಿರುವ ಹಾಸ್ಟೆಲ್ಸು.
ಸ್ವಲ್ಪ ಅಲ್ಲಿ ನೀಟ್ನೆಸ್ಸು ಮತ್ತು ಆ ಫ್ಯಾನ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಅಲ್ಲಿ ವಾರ್ಡನ್ಗೆ ಹೇಳಿದ್ದೀವಿ. ಒಂದು ಕಡೆ ವಾರ್ಡನ್ ಇರಲಿಲ್ಲ, ಸೊ ಅದು ಕೂಡ ಕನ್ಸರ್ನ್ ಎ ಡಿ ಸೋಷಿಯಲ್ ವೆಲ್ಫೇರ್ಗೆ ಹೇಳಿದ್ದೀವಿ ವಾರ್ಡನ್ಸ್ ಇರಲೇಬೇಕು ಅಂತ. ಸೊ ಇದು ನಮ್ಮ ಶಿರಾ ತಾಲೂಕಲ್ಲಿ ಇವತ್ತು ನಾವು ವಿಸಿಟ್ ಮಾಡಿರೋದು. ಮಧ್ಯಾಹ್ನ ಎಲ್ಲ ಕೊಟ್ಟಿದ್ದೀರಮ್ಮ ರಿಕ್ವೈರ್ಡ್ ಎಲ್ಲ? ಹಾಂ ಮೇಡಮ್, ಇಲ್ಲಿ ನೋಡಿದ್ದಾರೆ ಫಿಸಿಷಿಯನ್ನು 12:30ಗೆ ಬೈಟ್ ಆಗಿರೋದು. ಎಲ್ಲಿ ಯಾವ ಊರು? ಅಲ್ಲಿ ತೋಟದಲ್ಲಿನಾ? ಮನೆ ಹತ್ರ ಎಲ್ಲಿ ಕಚ್ಚಿದೆ? ಈಗೇನು ಆರಾಮಿದ್ದೀರಾ? 23 years. 23 years. ಹಾಂ ಮೇಡಮ್. ಸರಿ ಹೋಗುತ್ತೆ, ಬೇರೆ ಬೇರೆ. ಹಾಂ, ಏನಾಯಿತು? ನೀನು ಯಾಕೆ ಏನಿಲ್ಲ ಆಯಿತು? ಶುಗರಾ? ಕೋವಿಡ್ ಸಡನ್ ಆಗಿ ಸ್ಟಾರ್ಟ್ ಆಗಿ ಗೌರ್ಮೆಂಟ್ ತುಂಬ ಕಾಂಪ್ಲಿಕೇಶನ್ ಆಗಿ ಹೋಗಾಗಿ ಸರ್ವೈವ್ ಆಗಿದೆ. ಇವಾಗ ಗ್ಯಾಂಗ್ರೀನ್ ಡೆವಲಪ್ ಮಾಡ್ತಾರೆ. ಇವತ್ತೇನೋ ಬ್ರೆತ್ಲೆಸ್ನೆಸ್ ಆಗಿದೆ. ರಾಜ್ಯದಲ್ಲಿ ಆಮೇಲೆ ಗೌರ್ಮೆಂಟ್ ನಮ್ಮಲ್ಲಿ ವರ್ಕ್ ಮಾಡ್ತಾರೆ.